ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾರ್ಯಾರೆಲ್ಲ ಈಗ ಮುಂಬರುವಂತಹ PDO ಎಕ್ಸಾಮನ್ನು ಬರೀತಾ ಇರ್ತೀರಾ ಅವ್ರಿಗೆಲ್ಲನೂ ಕೂಡ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳ ಯೋಜನೆಗಳ ಬಗ್ಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಮಿಸ್ ಮಾಡದೆ 2ರಿಂದ 3 ಪ್ರಶ್ನೆಗಳು ಬಂದಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ರಶ್ನೆ 1, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಒದಗಿಸುವ ಗುರಿಯನ್ನು ಹೊಂದಿರುವ ಶಕ್ತಿ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಜಾರಿಗೊಳಿಸಲಾಗಿದೆ? ಆಪ್ಷನ್ಸ್ ನೋಡೋದಾದರೆ ಎ ಕೇರಳ, ಬಿ ಕರ್ನಾಟಕ, ಸಿ ಒಡಿಶಾ, ಡಿ ಪಶ್ಚಿಮ ಬಂಗಾಳ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಯು ಜೂನ್ 2023ರಲ್ಲಿ ಪ್ರಾರಂಭವಾದಾಗಿಂದ 100 ಕೋಟಿ ಮಹಿಳೆಯರಿಗೆ ಇದು ಉಚಿತ ಬಸ್ ಪ್ರಯಾಣವನ್ನು ಒದಗಿಸಿರುವಂತಹದ್ದು. ಯಾವ ಕೇಂದ್ರ ಸಚಿವಾಲಯವು ಕಸಮುಕ್ತ ನಗರಗಳಿಗಾಗಿ ಸ್ಟಾರ್ಟಪ್ ಗೇಟ್ವೇಯನ್ನು ಪ್ರಾರಂಭಿಸಿತು? ಆಪ್ಷನ್ಸ್ ಎ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಬಿ MSME ಸಚಿವಾಲಯ, ಸಿ ಹಣಕಾಸು ಸಚಿವಾಲಯ, ಆಪ್ಷನ್ ಡಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಸ್ಟಾರ್ಟಪ್ ಇನ್ಕ್ಯುಬೇಷನ್ ಮತ್ತು ಇನ್ನೋವೇಷನ್ ಸೆಂಟರ್ IIT ಕಾನ್ಪುರ ಇವೆರಡರ ಸಹಯೋಗದೊಂದಿಗೆ ಕಸಮುಕ್ತ ನಗರಗಳಿಗಾಗಿ ಸ್ಟಾರ್ಟಪ್ ಗೇಟ್ವೇಯನ್ನು ಹೊರತಂದಿದೆ. ಸುದ್ದಿಯಲ್ಲಿ ಕಂಡುಬರುವ ಸುಚಿತ್ರ ತೀರಂ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿತು? ಆಪ್ಷನ್ಸ್ ಎ ಜಾರ್ಖಂಡ್, ಬಿ ಗುಜರಾತ್, ಸಿ ಒಡಿಶಾ, ಡಿ ಕೇರಳ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕೇರಳ. ಸುಚಿತ್ರ ತೀರಂ ಯೋಜನೆಯನ್ನು ಕೇರಳ ಸರ್ಕಾರ ಜಾರಿಗೆ ತಂದಿದೆ. ಜಿಲ್ಲೆಯ ಕರಾವಳಿ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮತ್ತು ಕಸದಿಂದ ಮುಕ್ತವಾಗಿಡಲು ಕೋಜಿಕೋಡ್ ಜಿಲ್ಲಾಡಳಿತವು ಸುಚಿತ್ರ ತೀರಂ ಯೋಜನೆಯನ್ನು ಪ್ರಾರಂಭಿಸುತ್ತದೆ. ಮಾಲಿನ್ಯ ಮುಕ್ತ ನವಕೇರಳಂ ಕಾರ್ಯಕ್ರಮದಡಿ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಮುಂದಿನ ಪ್ರಶ್ನೆ, ಯೂನಿಕ್ ಡಿಸಬಿಲಿಟಿ ID ಯೋಜನೆಗೆ ಯಾವ ಕೇಂದ್ರ ಸಚಿವಾಲಯವು ಸಂಬಂಧಿಸಿದೆ? USID ಯೂನಿಕ್ ಡಿಸಬಿಲಿಟಿ ಐಡೆಂಟಿ ಕಾರ್ಡ್. ಸೊ ಆಪ್ಷನ್ಸ್ನ ನೋಡೋದಾದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಹಣಕಾಸು ಸಚಿವಾಲಯ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು 1 ಕೋಟಿಯ ವಿಶಿಷ್ಟ ಅಂಗವಿಕಲ ಗುರುತು ಅಂದರೆ UDID ಕಾರ್ಡನ್ನು ಪ್ರಸ್ತುತಪಡಿಸಿದರು. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಸ್ಪೆಕ್ಸ್ ಯೋಜನೆಯನ್ನು ಯಾವ ಸಚಿವಾಲಯವು ನಿರ್ವಹಿಸುತ್ತದೆ? ಆಪ್ಷನ್ಸ್ ಎ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಬಿ ಕೃಷಿ ಸಚಿವಾಲಯ, ಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ ಡಿ ವಾಣಿಜ್ಯ ಸಚಿವಾಲಯ. ಸೊ ಸರಿಯಾದ ಉತ್ತರ ಸ್ಪೆಕ್ಸ್ ಯೋಜನೆಯನ್ನು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಜಾರಿಗೆ ತಂದಿರುವಂತಹದ್ದು. ಪರಿಷ್ಕೃತ ಪ್ರೋತ್ಸಾಹ ಯೋಜನೆ ಎಲೆಕ್ಟ್ರಾನಿಕ್ ಘಟಕಗಳು ಮತ್ತು ಸೆಮಿಕಂಡಕ್ಟರ್ಗಳ ಉತ್ಪಾದನೆಯನ್ನು ಉತ್ತೇಜಿಸುವ ಯೋಜನೆಯನ್ನು ಇದು ಪ್ರಾರಂಭ ಮಾಡಿರುವಂತಹದ್ದು. ಕೃಷಿ ಡ್ರೋನ್ಗಳೊಂದಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಇತ್ತೀಚೆಗೆ ಯಾವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ಆಪ್ಷನ್ಸ್ ಎ ಡ್ರೋನ್ ಶಕ್ತಿ ಯೋಜನೆ, ಆಪ್ಷನ್ ಬಿ ಡ್ರೋನ್ ದೀದಿ ಯೋಜನೆ, ಆಪ್ಷನ್ ಸಿ ಡ್ರೋನ್ ಮಹಿಳಾ ಕೃಷಕ್ ಯೋಜನೆ,
ಆಪ್ಷನ್ ಡಿ ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕಾಗಿ ಡ್ರೋನ್. ಸರಿಯಾದ ಉತ್ತರ ಆಪ್ಷನ್ ಬಿ ಡ್ರೋನ್ ದೀದಿ ಯೋಜನೆ. ನಮೋ ಡ್ರೋನ್ ದೀದಿಯನ್ನು ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಂವಾದದ ಸಮಯದಲ್ಲಿ ಇದನ್ನು ಪ್ರಾರಂಭಿಸಿದರು. ನಮೋ ಡ್ರೋನ್ ದೀದಿ ಇನಿಷಿಯೇಟಿವ್ ಕೃಷಿ ಉದ್ದೇಶಗಳಿಗಾಗಿ ರೈತರಿಗೆ ಬಾಡಿಗೆಗೆ 15,000 ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಡ್ರೋನ್ಗಳನ್ನು ಪೂರೈಸುವ ಗುರಿಯನ್ನು ಇದು ಹೊಂದಿದೆ. ಸುದ್ದಿಗಳಲ್ಲಿ ಹೆಚ್ಚಾಗಿ ಕಂಡುಬರುವ 666 ತಂತ್ರ ಇದಕ್ಕೆ ಸಂಬಂಧಿಸಿದೆ. ಸೊ ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ ಎ ಹಗಲು ಬೆಳಕನ್ನು ಉತ್ತಮವಾಗಿ ಬಳಸಿಕೊಳ್ಳಲು, ಬಿ ರಕ್ತಹೀನತೆಯ ಹರಡುವಿಕೆಯನ್ನು ಕಡಿಮೆ ಮಾಡಲು, ಸಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಲು, ಡಿ ಮೇಲಿನ ಯಾವುದೂ ಅಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತಹೀನತೆಯ ಹರಡುವಿಕೆಯನ್ನು ಕಡಿಮೆ ಮಾಡಲು ಈ 6x6x6 ಎನ್ನುವಂತಹ ತಂತ್ರವನ್ನು ಕಂಡುಹಿಡಿದಿರುವಂಥದ್ದು. 2018ರಲ್ಲಿ ಭಾರತ ಸರ್ಕಾರವು ಜೀವನ ಚಕ್ರ ವಿಧಾನದ ಮೂಲಕ ಮಹಿಳೆಯರು, ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ರಕ್ತಹೀನತೆಯ ಹರಡುವಿಕೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ತಂತ್ರವನ್ನು ಪ್ರಾರಂಭ ಮಾಡಿರುವಂತಹದ್ದು. ಕಳೆದ 4 ವರ್ಷಗಳಲ್ಲಿ ಯಾವ ರಾಜ್ಯವು ಕೇಂದ್ರದ ಬಂಡವಾಳ ವೆಚ್ಚ ಅಥವಾ ಹೂಡಿಕೆಗಾಗಿ ರಾಜ್ಯಗಳಿಗೆ ವಿಶೇಷ ಸಹಾಯಕ್ಕಾಗಿ ಯೋಜನೆ ಅಡಿಯಲ್ಲಿ ಹೆಚ್ಚಿನ ಹಣವನ್ನು ಸ್ವೀಕರಿಸಿದೆ? ಆಪ್ಷನ್ಸ್ ಎ ರಾಜಸ್ಥಾನ, ಬಿ ಉತ್ತರ ಪ್ರದೇಶ, ಸಿ ಬಿಹಾರ, ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. ಕಳೆದ 4 ವರ್ಷಗಳಲ್ಲಿ ಕೇಂದ್ರದ ಬಂಡವಾಳ ವೆಚ್ಚ ಅಥವಾ ಹೂಡಿಕೆಗಾಗಿ ರಾಜ್ಯಗಳಿಗೆ ವಿಶೇಷ ನೆರವಿನ ಯೋಜನೆ ಅಡಿಯಲ್ಲಿ ಉತ್ತರ ಪ್ರದೇಶವು ಅತಿ ಹೆಚ್ಚು ಹಣವನ್ನು ಪಡೆದಿದೆ. ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಪ್ಲಾಟ್ಫಾರ್ಮ್ನಲ್ಲಿ ನಮೂದುಗಳನ್ನು ದಾಖಲಿಸುವಲ್ಲಿ ಯಾವ ರಾಜ್ಯವು ಸತತವಾಗಿ ಮೊದಲ ಸ್ಥಾನದಲ್ಲಿದೆ? ಆಪ್ಷನ್ಸ್ ಎ ತಮಿಳುನಾಡು, ಬಿ ರಾಜಸ್ಥಾನ, ಸಿ ಉತ್ತರ ಪ್ರದೇಶ, ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ. ಸುಪ್ರೀಂ ಕೋರ್ಟ್ ಈ ಸಮಿತಿಯ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನ ವ್ಯಾಪಕ ಬಳಕೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಉತ್ತರ ಪ್ರದೇಶವು ಸತತ 3ನೇ ವರ್ಷಕ್ಕೆ ಅಗ್ರಶ್ರೇಣಿಯನ್ನು ಉಳಿಸಿಕೊಂಡಿರುವಂತಹದ್ದು. ಇದು ನ್ಯಾಯಾಲಯಗಳು, ಪೊಲೀಸ್, ಜೈಲುಗಳು ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯಗಳನ್ನು ಸಂಯೋಜಿಸುವ ರಾಷ್ಟ್ರವ್ಯಾಪಿ ವೇದಿಕೆಯಾಗಿದೆ. ಈ ಹಿಂದೆ ಇಂದಿರಾ ರಸೋಯಿ ಯೋಜನೆ ಎಂದು ಕರೆಯಲ್ಪಡುವ ರಾಜಸ್ಥಾನದಲ್ಲಿ ಆಹಾರ ಭದ್ರತಾ ಯೋಜನೆಯ ಹೊಸ ಹೆಸರೇನು? ಸೊ ಪ್ರಶ್ನೆ, ರಾಜಸ್ಥಾನದಲ್ಲಿ ಇಂದಿರಾ ರಸೋಯಿ ಯೋಜನೆ ಎಂದು ಕರೆಯಲ್ಪಡುವ ಯೋಜನೆಗೆ ಈಗ ಹೊಸ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಸೊ ಅದ್ಯಾವುದು ಅಂತ ನೋಡೋದಾದರೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಅಟಲ್ ಭೋಜನ ಯೋಜನೆ, ಆಪ್ಷನ್ ಬಿ ಶ್ರೀ ಅನ್ನಪೂರ್ಣ ರಸೋಯಿ ಯೋಜನೆ, ಸಿ ಅಟಲ್ ರಸೋಯಿ, ಡಿ ಸ್ವಾಮಿ ವಿವೇಕಾನಂದ ಆಹಾರ ಯೋಜನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀ ಅನ್ನಪೂರ್ಣ ರಸೋಯಿ ಯೋಜನೆ. ರಾಜಸ್ಥಾನದಲ್ಲಿ ಈ ಹಿಂದೆ ಇಂದಿರಾ ರಸೋಯಿ ಯೋಜನೆ ಎಂದು ಕರೆಯಲಾಗುತ್ತಿದ್ದ ಆಹಾರ ಭದ್ರತಾ ಯೋಜನೆಯನ್ನು BJP ನೇತೃತ್ವದ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ನೇತೃತ್ವದ ಸರ್ಕಾರ ಶ್ರೀ ಅನ್ನಪೂರ್ಣ ರಸೋಯಿ ಯೋಜನೆ ಎಂದು ಮರುನಾಮಕರಣವನ್ನು ಮಾಡಿದೆ. PM ಇ-ಬಸ್ ಸೇವಾ ಯೋಜನೆಗೆ ಯಾವ ಸಚಿವಾಲಯವು ಕಾರಣವಾಗಿದೆ? ಆಪ್ಷನ್ಸ್ ಎ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಬಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಆಪ್ಷನ್ ಸಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆಪ್ಷನ್ ಡಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಇ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ
ವ್ಯವಹಾರಗಳ ಸಚಿವರು PM ಇ ಬಸ್ ಸೇವಾ ಯೋಜನೆಗೆ ಟೆಂಡರ್ಗಳನ್ನು ಘೋಷಿಸಿದ್ದಾರೆ. ಭಾರತದ ನಗರಗಳಾದ್ಯಂತ 10,000 ಇ ಬಸ್ಗಳನ್ನು ನಿಯೋಜಿಸುವ ಗುರಿಯನ್ನು ಇವರು ಹೊಂದಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ಮಹತಾರಿ ವಂದನಾ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ಸ್: ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ. ಸರಿಯಾದ ಉತ್ತರ ಆಪ್ಷನ್ ಎ, ಛತ್ತೀಸ್ಗಢ. ಮಧ್ಯಪ್ರದೇಶದ ಯಶಸ್ವಿ ಆರ್ಥಿಕ ಸರ್ಕಾರಿ ಲಾಡ್ಲಿ ಬಹನಾ ಯೋಜನೆಯಿಂದ ಪ್ರೇರೇಪಿತವಾದ ಮಹತಾರಿ ವಂದನಾ ಯೋಜನೆ 2024 ಅನ್ನು ಛತ್ತೀಸ್ಗಢ ಇತ್ತೀಚೆಗೆ ಪ್ರಾರಂಭಿಸಿತು. ರಾಜ್ಯ ಉಪಕ್ರಮವು ಮಹಿಳೆಯರಿಗೆ ಮಾಸಿಕ 1,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಒದಗಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಮುಂದಿನ ಪ್ರಶ್ನೆ, ಯಾವ ಯೋಜನೆಯು ಉನ್ನತ ಶಿಕ್ಷಣಕ್ಕಾಗಿ ಪರಿಶಿಷ್ಟ ಜಾತಿ ಸಮುದಾಯಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಗುರಿಯನ್ನು ಹೊಂದಿದೆ? ಆಪ್ಷನ್ಸ್: ಎ, ಸಾಕ್ಷರ ಭಾರತ್ ಯೋಜನೆ, ಬಿ, ಸ್ವಯಂ ಯೋಜನೆ, ಸಿ, ಶ್ರೇಷ್ಠ ಯೋಜನೆ, ಡಿ, ಸಮಗ್ರ ಶಿಕ್ಷಾ ಯೋಜನೆ. ಸರಿಯಾದ ಉತ್ತರ ಶ್ರೇಷ್ಠ ಯೋಜನೆ, ಆಪ್ಷನ್ ಸಿ ಸರಿಯಾದ ಉತ್ತರ. CBSE ವಸತಿ ಖಾಸಗಿ ಶಾಲೆಗಳಿಗೆ 9ರಿಂದ 12ನೇ ತರಗತಿಗಳಿಗೆ ಪರಿಶಿಷ್ಟ ಜಾತಿ ಸಮುದಾಯಗಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಉದ್ದೇಶಿತ ಪ್ರದೇಶಗಳಲ್ಲಿನ ಪ್ರೌಢಶಾಲೆಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತರುವ ಮಾರ್ಗಸೂಚಿಯನ್ನು ಇದು ಬಿಡುಗಡೆ ಮಾಡಿದೆ. ಈ ಯೋಜನೆಯು ವಿದ್ಯಾರ್ಥಿ ವೇತನವನ್ನು ನೀಡುವ ಗುರಿಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬಂದ ತೆಲಂಗಾಣದ ಗೃಹ ಜ್ಯೋತಿ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ಇದು ತೆಲಂಗಾಣದ ಗೃಹ ಜ್ಯೋತಿಯ ಪ್ರಾಥಮಿಕ ಉದ್ದೇಶವನ್ನು ಕೇಳಿರುವಂತಹದ್ದು. ಆಪ್ಷನ್ಸ್: ಎ, 200 ಯೂನಿಟ್ ಉಚಿತ ವಿದ್ಯುತ್ ಒದಗಿಸುವುದು. ಆಪ್ಷನ್ ಬಿ, ಪ್ರತಿ ಮನೆಗಳಿಗೆ LPG ಸಿಲಿಂಡರ್ ಒದಗಿಸುವುದು. ಆಪ್ಷನ್ ಸಿ, ಗ್ರಾಮೀಣ ಪ್ರದೇಶಗಳಿಗೆ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವುದು. ಆಪ್ಷನ್ ಡಿ, ಗ್ರಾಮೀಣ ಪ್ರದೇಶಗಳಿಗೆ ಉಚಿತ ಔಷಧಗಳನ್ನು ಒದಗಿಸುವುದು. ಸರಿಯಾದ ಉತ್ತರ ಆಪ್ಷನ್ ಎ, 200 ಯೂನಿಟ್ ಉಚಿತ ವಿದ್ಯುತ್ತನ್ನು ಒದಗಿಸುವುದು. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕಲ್ಯಾಣ ಯೋಜನೆ ಅನುಷ್ಠಾನಗಳನ್ನು ವೇಗಗೊಳಿಸಿದ್ದಾರೆ. ವಿಶೇಷವಾಗಿ ಗೃಹ ಜ್ಯೋತಿ ಯೋಜನೆ ಫೆಬ್ರವರಿಯಲ್ಲಿ ಪ್ರಾರಂಭಿಸಲು ಸಿದ್ಧವಾಗಿದೆ. BPL ಕಾರ್ಡುದಾರರು ಫೆಬ್ರವರಿಯಿಂದ 200 ಉಚಿತ ಯೂನಿಟ್ಗಳನ್ನು ಸ್ವೀಕರಿಸುತ್ತಾರೆ ಎಂದು ಅನುಷ್ಠಾನದ ವಿವರಗಳು ಬಹಿರಂಗಪಡಿಸುತ್ತವೆ. ಅರ್ಹ ಕುಟುಂಬಗಳಿಗೆ ಮಿತಿಯೊಳಗೆ ವಿದ್ಯುತ್ ಶುಲ್ಕದಿಂದ ವಿನಾಯಿತಿಯನ್ನು ಕೂಡ ನೀಡಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಉಂಗಲೈ ತೇಡಿ ಉಂಗಲ್ ಊರಿಲ್, ಅಂದರೆ ನಿಮ್ಮನ್ನು ಹುಡುಕಿ ಬನ್ನಿ ನಿಮ್ಮ ಹಳ್ಳಿಯಲ್ಲಿ ಯೋಜನೆಯನ್ನು ಯಾವ ರಾಜ್ಯವು ಪ್ರಾರಂಭಿಸಿದೆ? ಆಪ್ಷನ್ಸ್: ಎ, ಕೇರಳ, ಬಿ, ತಮಿಳುನಾಡು, ಸಿ, ಆಂಧ್ರ ಪ್ರದೇಶ, ಡಿ, ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಬಿ, ತಮಿಳುನಾಡು. ತಮಿಳುನಾಡು ಸರ್ಕಾರವು ಉಂಗಲೈ ತೇಡಿ ಉಂಗಲ್ ಊರಿಲ್ ಯೋಜನೆಯನ್ನು 2024ರಲ್ಲಿ ಪರಿಚಯಿಸುತ್ತದೆ. ಇದು ನಾಗರಿಕ ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಮಾಸಿಕ ಪ್ರವೇಶವನ್ನು ನೀಡುತ್ತದೆ. ಈ ಉಪಕ್ರಮವು ಯೋಜನೆಯ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು, ಮೂಲಸೌಕರ್ಯಗಳನ್ನು ಪರಿಶೀಲಿಸುವುದು ಮತ್ತು ಸಾರ್ವಜನಿಕ ಕಾಳಜಿಯನ್ನು ಪರಿಹರಿಸುವ ಗುರಿಯನ್ನು ಸಹ ಹೊಂದಿರುವಂತಹದ್ದು. ಸ್ನೇಹಿತರೆ, ಈ ತರಗತಿ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ
ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.